ಮತ್ತೊಂದು ವಿಮಾನದಿಂದ ಮೇಡೆ ಕಾಲ್. ಪ್ರಮುಖವಾಗಿ ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತದಿಂದ ನಾವಿನ್ನೂ ಕೂಡ ವಾಪಸ್ ಬಂದಿಲ್ಲ. ಸುಮಾರು 241 ಜನರನ್ನ ಕಳೆದುಕೊಂಡಿದ್ದೀವಿ. ಈಗ ಮತ್ತೊಂದು ವಿಮಾನದಿಂದ ಮೇಡೆ ಕಾಲ್. 168 ಪ್ರಯಾಣಿಕರಿದ್ದಂತಹ ಇಂಡಿಗೋ ವಿಮಾನದಿಂದ ಕಾಲ್ ಬಂದಿದೆ. ಗೌಹಾಟಿ ಚೆನ್ನೈ ಇಂಡಿಗೋ ವಿಮಾನದಿಂದ ಮೇಡೆ ಕಾಲ್ ಬಂದಿರುವ ಬೆಂಗಳೂರಿನಲ್ಲಿ 168 ಪ್ರಯಾಣಿಕರಿದ್ದಂತಹ ವಿಮಾನ ಲ್ಯಾಂಡಿಂಗ್ ಆಗಿದೆ. ಬೆಂಗಳೂರಿನಲ್ಲಿ ಇಂಡಿಗೋ ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿರುವಂಥದ್ದು. ಇಂಧನದ ಕೊರತೆಯಿಂದಾಗಿ ಮೇಡೆ ಕಾಲ್ ನೀಡಿದ್ದಾರೆ ಪೈಲಟ್. ಪ್ರಯಾಣಿಕರು ಆತಂಕದಿಂದ ಸೀಟಿನ ತುದಿ ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರು ಏರ್ಪೋರ್ಟ್ನಿಂದ 35 ಮೈಲಿ ದೂರದಲ್ಲಿದ್ದಾಗ ಮೇಡೆ ಕಾಲ್ ಬಂದಿದೆ. ಇಂಡಿಗೋ ವಿಮಾನದ ಪೈಲಟ್ನಿಂದ ಬೆಂಗಳೂರು ಎಟಿಸಿಗೆ ಮೇಡೆ ಕಾಲ್ ಬಂದಿದ್ದು, ಇಂಧನ ಕೊರತೆಯಾಗ್ತಾ ಇದ್ದಂತೆ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಪೈಲಟ್ ನಿರ್ಧಾರ ಮಾಡಿದ್ದಾರೆ. ಎಟಿಸಿಯಿಂದ ವಿಮಾನದ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಸೂಚನೆಯನ್ನ ಕೊಟ್ಟಿದ್ದು, ಗ್ರೌಂಡ್ನಲ್ಲಿ ರೆಡಿಯಾಗಿದ್ದಂಥ ಅಗ್ನಿಶಾಮಕ ದಳದ ಸಿಬ್ಬಂದಿ, ಸದ್ಯಕ್ಕೆ ಮೆಡಿಕಲ್ ಸಿಬ್ಬಂದಿಗಳೆಲ್ಲರೂ ಕೂಡ ರೆಡಿಯಾಗಿ ನಿಂತಿದ್ರು. ಬೆಂಗಳೂರಿನಲ್ಲಿ ವಿಮಾನಕ್ಕೆ ಇಂಧನ ಭರ್ತಿ, ಅದರ ಜೊತೆಗೆ ಬಳಿಕ ರಾತ್ರಿ ಚೆನ್ನೈಗೆ ಪ್ರಯಾಣ ನಡೆಸಲಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ರಾತ್ರಿ ಚೆನ್ನೈಗೆ ಪ್ರಯಾಣವನ್ನು ಬೆಳೆಸಿದಂಥ ಇಂಡಿಗೋ ವಿಮಾನ ಸೇಫ್ ಲ್ಯಾಂಡಿಂಗ್ ಆಗಿದೆ. ರಾತ್ರಿ 11:25ರಲ್ಲಿ ಚೆನ್ನೈನಲ್ಲಿ ಸೇಫ್ ಲ್ಯಾಂಡಿಂಗ್ ಮಾಡಬೇಕಾಗಿತ್ತು ವಿಮಾನ. ಸೊ ಬೆಂಗಳೂರಿನ ಇಂಡಿಗೋ ವಿಮಾನದ ಪೈಲಟ್ಗಳ ಬದಲಾವಣೆ ಆಗಿದೆ. ಬೇರೆ ಪೈಲಟ್ಗಳಿಂದ ಚೆನ್ನೈನತ್ತ ವಿಮಾನ ರವಾನೆ ಮಾಡಲಾಗುತ್ತೆ. ವಿಮಾನದಿಂದ ಮತ್ತೊಂದು ಮೇಡೆ ಕಾಲ್ ಬಂದಿದ್ದು, ಈ ಮೇಡೆ ಅನ್ನುವಂಥ ಈ ಶಬ್ದವನ್ನ ಕೇಳಿದ್ರೆ ಒಂದು ರೀತಿಯಾಗಿ ಮೈ ಜುಮ್ ಅನ್ನುತ್ತೆ. ಯಾಕಂದ್ರೆ ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ನಡೆದಂತಹ ಆ ಒಂದು ಘಟನೆಯಲ್ಲಿ 241 ಜನ ಸಾವನ್ನಪ್ಪಿದ್ರು. ಸೊ ಲಾಸ್ಟ್ ವರ್ಡ್ ಮೇಡೆ. ಸೊ ಏನಾದರೂ ಅಕಸ್ಮಾತ್ ತುರ್ತು ಎಮರ್ಜೆನ್ಸಿ ಇದ್ರೆ ಆ ಒಂದು ಸೂಚನೆಯನ್ನ ನೀಡಲಾಗುತ್ತೆ. ವಿಪತ್ತು ಸೂಚನಾ ಕರೆ ಅಂತ ಕರೀತಾರೆ ಅದಕ್ಕೆ. ಸೊ ಹಾಗಾಗಿ ಈಗ ಎಲ್ಲೋ ಒಂದು ಕಡೆ ಇಂಧನದ ಕೊರತೆ ಉಂಟಾಗಿತ್ತು. ಆ ಹಿನ್ನೆಲೆಯಲ್ಲಿ ಸೇಫ್ ಲ್ಯಾಂಡಿಂಗ್ ಅನ್ನ ಪೈಲಟ್ಗಳು ಮಾಡಿರುವಂಥದ್ದು. 168 ಪ್ರಯಾಣಿಕರ ಜೀವ ಆ ಇಬ್ರು ಪೈಲಟ್ಗಳ ಕೈಲಿರುತ್ತೆ. ಸೊ ಹಾಗಾಗಿ ಇಂಧನದ ಕೊರತೆ ಆಗಿತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಮೇಡೆ ಕಾಲ್ ಮಾಡಿ ತುರ್ತು ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಸದ್ಯದ ಮಟ್ಟಿಗೆ ರಾತ್ರಿ ಚೆನ್ನೈ ತಲುಪುತ್ತೆ. ಅದ್ರ ಜೊತೆಗೆ ಪೈಲಟ್ಗಳ ಬದಲಾವಣೆ ಕೂಡ ಆಗ್ತಾ ಇರುವಂಥದ್ದು ಈಗ. ಸೊ ಯಾಕಂದ್ರೆ ಕ್ಷೇಮವಾಗಿ ಕರೆದುಕೊಂಡು ಹೋಗಬೇಕಾಗಿದೆ ಪ್ರಯಾಣಿಕರನ್ನ. ಒಂದಲ್ಲ ಎರಡಲ್ಲ, 168 ಪ್ರಯಾಣಿಕರು. 242 ಪ್ರಯಾಣಿಕರಲ್ಲಿ ಸೇಫ್ ಆಗಿರುವಂಥದ್ದು ಒಬ್ಬನೇ ಒಬ್ಬ ಪ್ರಯಾಣಿಕ. ಸೊ 241 ಜನರ ಸಾವು ನಮ್ಮ ಕಣ್ಣ ಮುಂದೆ ಯಾವತ್ತೂ ಕೂಡ ಮಾಸೋದಿಲ್ಲ. ಅಷ್ಟರ ಮಟ್ಟಿಗೆ ದೊಡ್ಡ ದುರಂತ ಸಂಭವಿಸಿದೆ. ಹಾಗಾಗಿ ಈಗ ವಿಮಾನದಲ್ಲಿ ಹೋಗೋರ್ಗೆಲ್ರಿಗೂ ಕೂಡ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಸೊ ಈಗ ಸದ್ಯದ ಮಟ್ಟಿಗೆ ಏನೂ ಆಗಿಲ್ಲ, ಯಾವ ತೊಂದರೆ ಕೂಡ ಆಗಿಲ್ಲ. ಮೇಡೆ ಕಾಲ್ ಮುಖಾಂತರವಾಗಿ ಬೆಂಗಳೂರಿನಲ್ಲಿ ತುರ್ತು ಲ್ಯಾಂಡಿಂಗ್ ಮಾಡುವ ಮುಖಾಂತರವಾಗಿ 168 ಪ್ರಯಾಣಿಕರ ಆ ಒಂದು ಜೀವ ಕೂಡ ಉಳಿದಿದೆ.